ಜೈ ಹಿಂದ್ ಎಲ್ಲ ನನ್ನ SSC GD ಸ್ಟೂಡೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ 25,487 ಹುದ್ದೆಗಳಿಗೆ ಎಲ್ಲ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಇಲ್ಲಿ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇತ್ತು. ಪ್ರತಿಯೊಂದು ವಿದ್ಯಾರ್ಥಿಯ ಕಮೆಂಟ್ಸು ಮತ್ತು ಮೆಸೇಜ್ಗಳನ್ನು ನೋಡಿದ್ರೆ ಏನು ಡೌಟ್ ಇದೆ, ಸೊ ಏನು ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಏನು ಕಮೆಂಟ್ ಹಾಕ್ತಾ ಇದ್ದಾರೆ ಅಂದರೆ, ಸರ್ SSC GD 2026 ರಿಕ್ರೂಟ್ಮೆಂಟನ್ನು ಕಾಲ್ಫರ್ಮನ್ನು ಮಾಡಿದ್ದಾರೆ ಸರ್, ಅದನ್ನು ಅರ್ಜಿ ಕೂಡ ಹಾಕಿದ್ದೀವಿ. SSC MTS ಸ್ಲಾಟ್ ಬುಕ್ಕಿಂಗ್ ಐತಿ ಕೊಡ್ತಾರಲ್ಲ ಸರ್, ಸೊ ಅದು SSC GD ಯಾವಾಗ ಸ್ಲಾಟ್ ಬುಕ್ಕಿಂಗ್ ಕೊಡ್ತಾರೆ ಸರ್? ಫೆಬ್ರವರಿ 23ನೇ ತಾರೀಕಿಗೆ ಎಕ್ಸಾಮ್ ಅಂತ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಸರ್. ಅದೇ ಥರನಾಗಿ ಗೂಗಲ್ದಲ್ಲಿ ಆ ಥರ ಮೆಸೇಜ್ ನೋಟಿಫಿಕೇಶನ್ಗಳ ನಮ್ಮ ಮೊಬೈಲಿಗೆ ಬರ್ತಾ ಇದ್ದಾವೆ. ಯಾವಾಗ ಕೊಡ್ತಾರೆ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಫೆಬ್ರವರಿ 23ನೇ ತಾರೀಕಿನಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ನೋಟಿಫಿಕೇಶನ್ದಲ್ಲಿ ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಇನ್ನೂ ಅದರದ್ದು ಯಾವುದೇ ಥರನಾದಂಥ ಅಪ್ಡೇಟ್ ಕೂಡ ಬಂದಿಲ್ಲ. ಸೊ ಟೆಂಟೇಟಿವ್ ಅಂತ ಮಾತ್ರ ಕೊಟ್ಟಿದ್ರು. ನನ್ನ ಪ್ರಕಾರ ನೀವು ಅನ್ಕೊಳ್ತಾ ಇದ್ದೀರಾ ಸರ್, ಏನಾದರೂ ಫೆಬ್ರವರಿ 23ನೇ ತಾರೀಕಿನಕ್ಕಿಂತ ಹೆಚ್ಚು ಮುಂದೆ ಹೋಗ್ಬೋದಾ ಡೇಟು, ಮಾರ್ಚ್ದಲ್ಲಿ ಹೋಗ್ಬೋದಾ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಾನು ಹೇಳ್ತಾ ಇದ್ದೀನಿ, ಇನ್ನೂ ಆಫೀಷಿಯಲ್ ವೆಬ್ಸೈಟ್ ಮುಖಾಂತರನೇ ಯಾವುದೇ ಥರನಾದಂಥ ಅಪ್ಡೇಟ್ ಕೂಡ ಆಗಿಲ್ಲ ಸ್ನೇಹಿತರೆ. ಸೊ ಅಪ್ಡೇಟ್ ಆದರೆ ಮುಂದೆ ಹೋಗ್ಬೋದು, ಇಲ್ಲ ಅಂತಂದರೆ ಫೆಬ್ರವರಿ 23ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ ಅಂತಲೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಡ್ರಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ, ಎಷ್ಟೋ ಜನ ಹೊಳ್ಳಿ ರಿವಿಷನ್ ಕೂಡ ಮಾಡ್ತಾಯಿದ್ರಿ. 23ಕ್ಕೆ ನಿಮ್ಮ ಎಕ್ಸಾಮ್ ಸ್ನೇಹಿತರೆ, ಫೆಬ್ರವರಿ 23ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸ್ಲಾಟ್ ಬುಕ್ಕಿಂಗ್ ನಿಮ್ಗೆ ಆದಷ್ಟು ಬೇಗನೆ ಬರುವಂಥ ಸಾಧ್ಯತೆ ಐತಿ. ಎಷ್ಟು ಯಾಕೆಂದರೆ ಕೊಡ್ತಾರೆ, ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಇವತ್ತು ನಿಮಗೆ ನೋಡ್ಕೋಬೋದು 8 ಡೇಟು, ಸೊ 10, 12 ಈ ಥರ ಡೇಟ್ ಆಗ್ಬೋದು. 15ನೇ ತಾರೀಕಿನ ಮಟನೂ ಕೂಡ ಆಗ್ಬೋದು. ಅಷ್ಟರ ಒಳಗಡೆ ಏನಾದರೂ ಬಿಟ್ಟರೆ, ಸೊ ಯಾವ ಥರ ನೀವು ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೊಳ್ಬೇಕು, ಅಲ್ಲಿ ಡೇಟ್ ಆಯಿತು, ಎಕ್ಸಾಮ್ ಸಿಟಿಗಳಾಯಿತು, ಅದನ್ನೆಲ್ಲನೂ ಕೂಡ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನೀವು ಅನ್ಕೊಳ್ತಾ ಇದ್ರಿ ಸರ್, ನಮ್ಮದು ಅನ್ಕೊಂಡಿರ್ತಕ್ಕಂಥ ಡೇಟಿಗೆ ಎಕ್ಸಾಮ್ ಬರ್ತದ? ಓಕೆ, ಬರುವಂಥ ಚಾನ್ಸಸ್ ಇದೆ. ಅದು ನೀವು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾತ್ರ ನೀವು ಅನ್ಕೊಂಡಿರ್ತಕ್ಕಂಥ ಡೇಟು, ಅನ್ಕೊಂಡಿರ್ತಕ್ಕಂಥ ಸಿಟಿಗೆ ಎಕ್ಸಾಮ್ ಬರ್ತದ. ಮೇನ್ ಇಂಪಾರ್ಟೆಂಟ್ ಏನಂದರೆ, ಸರ್ ನಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಸಿಟಿ, ಸರ್ ನಾವು ಮಹಿಳೆಯರಿದ್ದೀವಿ ಸರ್, ನಮ್ಗೆ ಲಾಂಗ್ ರೂಟ್ ಕಳಿಸಲ್ಲ ಮನೆಯಲ್ಲಿ ಸರ್, ನಾವು ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡಿ ಅಂತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಆದಷ್ಟು ಬೇಗನೆ ಸ್ಲಾಟ್ ಬುಕ್ಕಿಂಗನ್ನು ಮಾಡಿಕೊಡ್ರಿ. ಯಾಕೆಂದರೆ ವೆಬ್ಸೈಟ್ ಬಿಸಿ ಇರ್ತದೆ, ನನಗೂ ಗೊತ್ತು, ಬಿಸಿ ಐತಂದ್ರೂ ಕೂಡ ಬಿಡೋ ಹಾಗಿಲ್ಲ. ಸೊ ನೀವು ಆದಷ್ಟು ನೈಟ್ ಆದರೂ ಕೂತ್ಕೊಂಡು ಅದನ್ನು ಸ್ಲಾಟ್ ಬುಕ್ಕಿಂಗನ್ನು ಮಾಡಿಕೊಂಡ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಸಿಟಿಗೆ ಎಕ್ಸಾಮ್ ಬರ್ತದೆ ಸ್ನೇಹಿತರೆ. ಓಕೆ, ಬಂದ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾವ ಥರ ಲಾಗಿನ್ ಆಗಬೇಕು, ಗೂಗಲಲ್ಲಿ ನಿಮ್ಮ ಮೊಬೈಲ್ದಲ್ಲೇ ಕೂಡ ಲಾಗಿನ್ ಆಗಿ ನೀವು ಮಾಡ್ಕೋಬೋದು. ಯಾವುದೇ ಥರನಂತ ಆನ್ಲೈನ್ ಸೆಂಟ್ರಿಗೆ ಹೋಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಸ್ಲಾಟ್ ಬುಕ್ಕಿಂಗನ್ನು ಪ್ರತಿಯೊಬ್ಬರು ಕೂಡ, ಸ್ಲಾಟ್ ಬುಕ್ಕಿಂಗ್ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಮಾಡಲೇಬೇಕು. ಸೊ ಮಾಡಲೇಬೇಕು ಕಡ್ಡಾಯವಾಗಿ. ನೀವೇನಾದರೂ SSC GD ಎಕ್ಸಾಮನ್ನು ಬರೀಲೇಬೇಕು. ಈ ಸರಿ ನಾನು ವರದಿಯನ್ನು ಹಾಕ್ಕೊಳ್ಬೇಕಂತ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿಕೊಡ್ರಿ, ಆಗುತ್ತೆ 100%. ವೇಕೆನ್ಸಿ ಕೂಡ ಇನ್ನೂ 20,000ಕ್ಕಿಂತ ಹೆಚ್ಚು ಇನ್ಕ್ರೀಸನ್ನು ಮಾಡೋರಿದ್ದಾರೆ. ನಿಮ್ಮ ಟಾರ್ಗೆಟ್ ಏನು? 25,000 ವೇಕೆನ್ಸಿಗೆ ನಾವು ಬಡ್ದಾಡೋಣ. ನಮಗೆ ಬೇಕಾಗಿರತಕ್ಕಂಥದ್ದು ಒಂದೇ ಹುದ್ದೆ. ಸೊ ಅದನ್ನು ಎಷ್ಟೇ ಸ್ಕೋರ್ ಆದರೂ ಕೂಡ ಪರವಾಗಿಲ್ಲ, ಎಷ್ಟೇ ಕಟಪ್ ನಿಂತ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾಡೇ ತೋರಿಸ್ತೀನಿ ಅನ್ನುವಂಥ ನಿಮ್ಮ ಹತ್ರ ಛಲ ಇತ್ತು ಅಂತಂದರೆ, ಸೊ ಬೇಕಾದದ್ದನ್ನು ಕೂಡ ನೀವು ಸಾಧಿಸಬಹುದು. ಅದು ನಮ್ಮ ಕನ್ನಡದಲ್ಲೇ ಎಕ್ಸಾಮ್ ಇದೆ. ಎಫರ್ಟ್ ಹಾಕಿ ಸ್ನೇಹಿತರೆ. ಸೊ ಎಫರ್ಟ್ ಹಾಕ್ಲಾರ್ದೆ ಯಾವುದೂ ಕೂಡ ಆಗೋದಿಲ್ಲ. ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀರಾ, ಆದಷ್ಟು ಇನ್ನೂ ಸ್ವಲ್ಪ ಹಾರ್ಡ್ ಮಾಡಿರಿ. ಸೊ ನೀವು ಅನ್ಕೊಂಡಿರ್ತಕ್ಕಂಥ ಸ್ಕೋರು ನಿಮ್ಗೆ ಯಾರೂ ಕೂಡ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದ್ಸರಿ ಯೋಚನೆ ಮಾಡಿರಿ, UP ಬಿಹಾರದಲ್ಲಿ ಯಾವ ಥರ ಕಟ್ ಆಫ್ ನಿಂತ್ಕೊಳ್ಳುತ್ತೆ ನೋಡ್ರಿ. ಅವ್ರ ಕಟ್ ಆಫಿಗೆ ನಮ್ಮ ಕಟ್ ಆಫಿಗೆ ಕಂಪೇರ್ ಮಾಡಿದರೆ ನೀವು ಅನ್ಕೊಳ್ತೀವಿ ಸರ್, ಅವ್ರದ್ದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಇರ್ತಾರೆ, ಗ್ರಾಮರ್ನಲ್ಲಿ ಈಸಿ ಆಗುತ್ತೆ ಅಲ್ರಿ. ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಎಕ್ಸಾಮನ್ನು ಕನ್ನಡದಲ್ಲಿ ಮಾಡಿದ್ದಾರೆ ತಾನೆ. ಸೊ ನಮಗೂ ಕೂಡ ಒಂದು ಹೆಲ್ಪನ್ನು ಮಾಡಿದ್ದಾರೆ. ಸೊ 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಮಾಡಿದ್ದಾರೆ. ಬರೆಯೋಣ, ನಮ್ಮ ಕರ್ನಾಟಕಕ್ಕೆ ಸ್ಟೇಟ್ ವೈಸ್ ಕಟ್ ಆಫನ್ನು ಕೊಟ್ಟಿದ್ದಾರೆ ತಾನೆ. ಸೊ ನಾವು ಸ್ಕೋರ್ ಮಾಡೋಕ್ಕೇನು ತಪ್ಪಿಲ್ಲ. ಈ ಸಾರಿ ಎಲ್ಲರೂ ಕೂಡ ನಾನು ಅಂತ ಇದ್ದೀನಿ 100 ಅಬೋವ್ ಸ್ಕೋರ್ ಮಾಡಲೇಬೇಕು. ಎಷ್ಟೋ ನೀವೇನಾದರೂ ಫಿಸಿಕಲ್ ಕ್ವಾಲಿಫೈ ಆಗಬೇಕು, ಮೆಡಿಕಲ್ ಕ್ವಾಲಿಫೈ ಆಗಬೇಕು, ಫೈನಲ್ ಕಟಪ್ಪಿಗೆ ಕುತ್ಕೊಳ್ಬೇಕು ಜಸ್ಟ್ ಅಂತಂದರೆ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಮಾತ್ರ ನೀವು SSC GDಯಲ್ಲಿ ಸೆಲೆಕ್ಷನ್ ಆಗ್ತೀರಾ.
ನೀವೇನಾದರೂ ಸರ್ ನಾನು 60 ಮಾಡ್ತಾ ಇದ್ದೀನಿ, 70 ಮಾಡ್ತಾ ಇದ್ದೀನಿ ಸರ್, ನಾನು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೀನಿ, ಕಡಿಮೆ ಸ್ಕೋರ್ ಬರ್ತಾ ಇದೆ ಅಂತಂದರೆ ಇವತ್ತೇ ಡಿಸೈಡ್ ಮಾಡು, ನಿನ್ನ ಕಟಪ್ ಕುತ್ಕೊಳ್ಳೋದಿಲ್ಲ. ಟಾರ್ಗೆಟ್ ಮಾಡು, ನನಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನೂ ಏನು ಓದೇ ಇಲ್ಲ ನಾನು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಗಮನ ವಹಿಸ್ರಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಮಾಡೋದು ಮುಂದೆ ಇದೆ. ಸೊ ನೀವು ಎಕ್ಸಾಮ್ ಕ್ಲಿಯರ್ ಆದಮೇಲೆ ಎಲ್ಲಿ ಬೇಕಾದರೂ ತಿರುಗಾಡಿ, ನಿಮ್ಗೆ ಯಾರೂ ಕೂಡ ಕೇಳೋದಿಲ್ಲ. ಎಕ್ಸಾಮ್ ಹತ್ತಿರ ಇದೆ ಅಂತಂದರೆ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ. ಇಷ್ಟು ಟೈಮಿಗಿಂತ ಇಷ್ಟು ಟೈಮಿಗೆ ಈ ಸಬ್ಜೆಕ್ಟನ್ನು ಓದಬೇಕು, ನೆಕ್ಸ್ಟ್ ಈ ಸಬ್ಜೆಕ್ಟನ್ನು ಓದಬೇಕು, ಇಷ್ಟರಿಂದ ಇಷ್ಟರೊಳಗಡೆ ನಾನು ಊಟ ಮಾಡಬೇಕು, ಇಷ್ಟರಿಂದ ಇಷ್ಟರೊಳಗಡೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಆ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು, ಇಷ್ಟು ಗಂಟೆ ನಾನು ಫಿಸಿಕಲ್ ಮಾಡಬೇಕು, ಇಷ್ಟೇ ತಾಸು ನಿದ್ದೆಯನ್ನು ಮಾಡಬೇಕಂತ ನಿಮ್ಮ ಜೀವನದಲ್ಲಿ ಟೈಮ್ ಟೇಬಲನ್ನು ಹಾಕಿದರೆ ಮಾತ್ರ ನೀವು SSCGDಗೆ ಸೆಲೆಕ್ಷನ್ ಆಗ್ತೀರಿ, ಅಂದ್ಕೊಂಡಿರ್ತಕ್ಕಂಥ ಹುದ್ದೆಯನ್ನು ಸೇರ್ಕೊಳ್ತೀರಿ. ಯಾವುದೇ ಥರದಂಥ ಟೈಮ್ ಟೇಬಲ್ ಇಲ್ಲ, ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಆಗಿಲ್ಲ, ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಯಾವ ಎಕ್ಸಾಮು ಕೂಡ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಜೀವನದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ, ಯಾವುದೇ ಒಂದು ಫೀಲ್ಡಿಗೆ ಬಂದಿದೆ ಅಂದರೆ ಯಾವುದನ್ನು ಕೂಡ ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಮೊದಲಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಡಿಸಿಪ್ಲಿನ್ ಆಗಿರಲಿ, ಸೀರಿಯಸ್ನೆಸ್ ಇರಲಿ. ಸೊ ನಿಮ್ಮ ಟೈಮ್ ಸೆನ್ಸ್ ಅನ್ನೋದು ಗೊತ್ತಿದ್ರೆ ಮಾತ್ರ ಏನಾದರೂ ಕೂಡ ಸಾಧಿಸಬಹುದು. ನೀನು GDನೇ ಅಲ್ಲ, SI ಅಲ್ಲ, ನೀನು ಕಮಾಂಡಿಂಗ್ ಆಫೀಸರ್ ಕೂಡ ಆಗ್ಬೋದು. CO ಕಾಲ್ಫಾರ್ಮನ್ನು ಮಾಡ್ತಿರ್ತಾರೆ ಆಫೀಸರ್ ಲೆವೆಲ್ ಹುದ್ದೆಗಳನ್ನ, ಅವನು ಕೂಡ CPO ಅಂತ ಕಾಲ್ಫಾರ್ಮ್ ಮಾಡ್ತಾರೆ, ಅದನ್ನು ಕೂಡ ನೀನು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಬಸ್ ನಿಮ್ಮ ಹತ್ರ ಕಾನ್ಫಿಡೆಂಟ್ ಮೋಸ್ಟ್ ಇಂಪಾರ್ಟೆಂಟ್, ಕಾನ್ಫಿಡೆಂಟ್ ಕೂಡ ಆಗುತ್ತೆ ನಿಮ್ಮ ಕೈಯಲ್ಲಿ, ಯಾವುದು ಕೂಡ ಆಗಲ್ಲನಲ್ಲ. ಪ್ರಯತ್ನ ಮಾಡಿ, ಫಸ್ಟ್ ಆಫ್ ಆಲ್ ಪ್ರಯತ್ನ. ಸೊ ಪ್ರಯತ್ನ ಮಾಡಲಾರ್ದೇ ನಾನು ಸೋತಿದ್ದೀನಿ ಅಂತಂದರೆ ನಾನು ಯಾವತ್ತೂ ಕೂಡ ನಿಮ್ಗೆ ಆ ಥರ ಸಪೋರ್ಟ್ ಕೊಡೋದಿಲ್ಲ. ಪ್ರಯತ್ನ ಮಾಡಿದಿ. ಸೊ ಏನೋ ಮೆಡಿಕಲ್ನಲ್ಲಿ ಆಯಿತು, ಏನಾದರೂ ಜಸ್ಟ್ ಫೈಂಡ್ಗಳಲ್ಲಿ ಫೇಲ್ ಆದರೆ ಸೊ ಓಕೆ, ಬೆಟರ್ ದೆನ್ ನೆಕ್ಸ್ಟ್ ಟ್ರೈ ಹೇಳ್ಬೋದು. ಸುಮ್ಮನೆ ನಾನು ಪ್ರಯತ್ನನೇ ಮಾಡಿಲ್ಲ, ಸ್ಟಡಿನೇ ಮಾಡಿಲ್ಲ, ಫಿಸಿಕಲ್ಲೇ ಮಾಡಿಲ್ಲ, ಆದರೂ ಕೂಡ ಫೇಲ್ ಆದೆ ಸರ್ ಅಂತಕ್ಕಂಥ ಕಣ್ಣೀರು ಹಾಕ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ನಾನು ಸವಾಶ್ ಅನ್ನೋದಿಲ್ಲ. ಪ್ರಯತ್ನ ಮಾಡಿರಿ, ಪ್ರಯತ್ನ ಮಾಡಿದರೂ ಕೂಡ ಮಿತಿ ಮೀರಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟ್ರೈ ಮಾಡ್ಬೋದು. ಓಕೆ, ಆಗುತ್ತೆ ನಿಮ್ಮ ಕೈಲಿ. ಪ್ರತಿಯೊಂದು ವಿದ್ಯಾರ್ಥಿಗಳ ಈ ಸರಿ SSCGDಯಲ್ಲಿ ಸೆಲೆಕ್ಷನ್ ಆಗ್ತೀರಾ ಪಕ್ಕ, 100% ಆಗಲೇಬೇಕು. ಎಲ್ಲ ವಿದ್ಯಾರ್ಥಿಗಳು ನಮ್ಮದು ಕೂಡ UP-ಬಿಹಾರ್ ಲೆವೆಲ್ಗೆ ಕಟ್ಟಕ್ಕೆ ಹೋಗಬೇಕು. 130ಕ್ಕಿಂತ ಹೆಚ್ಚು ಅಂಕಗಳನ್ನು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಗಳಿಸಲೇಬೇಕನ್ನೋದೇ ನಮ್ಮದೊಂದು ಟಾರ್ಗೆಟ್ ಇದೆ. ಸೊ ಮಾಡೋಣ, ಎಫರ್ಟ್ ಹಾಕಿಸ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಎಫರ್ಟ್ ಹಾಕಿ ಹಾಗೇ ಆಗುತ್ತಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮ ಹತ್ರ ಇರಲಿ. ಸೊ ಸ್ಲಾಟ್ ಬುಕ್ಕಿಂಗ್ ನಿಮಗೆ ಬಂತಪ್ಪ ಅಂದರೆ ಆದಷ್ಟು ಬೇಗನೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಎಲ್ಲರೂ ಕೂಡ ಯಾರೆಲ್ಲ ಈ ಸರಿ 100 ಅಬೋವ್ ಸ್ಕೋರ್ ಮಾಡ್ತೀರಿ ಅಂಥ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಯಾವುದೇ ಥರದ ಮುಜುಗರ ಪಡಕ್ಕೆ ಹೋಗ್ಬೇಡ್ರಿ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮ ಹತ್ರ ಇತ್ತಪ್ಪ ಅಂದರೆ ಯಾವುದೂ ಕೂಡ ಸಾಧ್ಯ ಅಲ್ಲ, ಸಾಧ್ಯ ಆಗೇ ಆಗುತ್ತೆ. ಸೊ 100 ಅಬೋವ್ ಸ್ಕೋರ್ ಮಾಡ್ತೀನಿ ಅನ್ನೋರು ಕೂಡ 100 ಆ್ಯಂಡ್ ಅದ್ರ ಜೊತೆಗೆ ಒಂದು ಸಿಂಬಾಲ್ ಸ್ಕೋರ್ 100+ ಸಿಂಬಾಲನ್ನು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟನ್ನು ಹಾಕಿ ಸ್ನೇಹಿತರೆ. ಸೊ ಆ ಕಮೆಂಟ್ ಮುಖಾಂತರನೇ ಕೂಡ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಓಕೆ, ಪಕ್ಕ ಹಾಕ್ರಿ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಮೆಂಟನ್ನು ಹಾಕಿ. ಸೊ ಈ ವಿಡಿಯೋನ ಪ್ರತಿಯೊಂದು SSCGD ಎಸ್ಪಿರೆಂಟ್ಸ್ಗೆ ತಯಾರಿನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನನ್ನು ಕೊಡಿ. ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ, ಸರ್ ಸ್ಲಾಟ್ ಬುಕ್ಕಿಂಗ್ ಯಾವಾಗ ಬರ್ತದೆ ಸರ್, ಮುಗಿದು ಹೋಗಿದೆ ಅಂತ ಹೇಳಿ ಕಾಲ್ ಮೆಸೇಜ್ಗಳನ್ನು ಮಾಡುವ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ಥರದ ಇನ್ಫಾರ್ಮೇಷನ್ಗಳು ಸ್ಲಾಟ್ ಬುಕ್ಕಿಂಗ್ ಅಪ್ಡೇಟ್ ಬಂದ ತಕ್ಷಣ ಯಾವ ಥರ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಗೆ ಯೂಸ್ ಆದರೆ ಮಾತ್ರ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರದ ಅಪ್ಡೇಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಲಿ, ಅವ್ರ ಬಗ್ಗೆ ಅಪ್ಡೇಟ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. SSCGDನೇ ಎಲ್ಲ ಸ್ನೇಹಿತರೆ, RRB ಆಗಿರಲಿ, ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿ, DRDO, ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಮಾಡಿರ್ತಾರೆ, SDA, FDA ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಆ ಹುದ್ದೆಗಳದ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಇನ್ಫಾರ್ಮೇಷನ್ಗಳನ್ನ ತಗೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. 2026ರಲ್ಲಿ ಪಕ್ಕ ವರದಿ ಹಾಕ್ಕೊಳ್ಳುವ ಸಮಯ ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ.